ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾಳೆಯಿಂದ ಸೆಪ್ಟೆಂಬರ್ 1ನೇ ತಾರೀಕು ಅನ್ನಭಾಗ್ಯ ಯೋಜನೆಯ ಜೊತೆಗೆ ಈ 4 ವಸ್ತುಗಳನ್ನ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾರೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಖಂಡಿತವಾಗ್ಲೂ ಹೌದು, ಕೊಡ್ತಾರೆ. ಆದ್ರೆ ತುಂಬಾ ಜನಕ್ಕೆ ಗೊಂದಲಗಳಿರುವಂತದ್ದು, ನಮ್ಮ ಜಿಲ್ಲೆಗೆ ಈ 4 ವಸ್ತುಗಳು ಸಿಗೋದಿಲ್ಲ ಹೌದಾ ಅನ್ನೋದು ತುಂಬಾ ಗೊಂದಲ ಇದೆ. ನಮ್ಗೆ ಸಿಗ್ತಾ ಇಲ್ಲ ಈ ಡಿಸ್ಟ್ರಿಕ್ಟ್ ಅವರಿಗೆ, ಸೊ ಬೇರೆ ಡಿಸ್ಟ್ರಿಕ್ಟ್ ಅವರಿಗೆ ಮಾತ್ರ ಸಿಗತ್ತಾ, ಹಾಗಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಅವರಿಗೆ ಸಿಗಲ್ವಾ ಅನ್ನೋದು ತುಂಬಾ ಜನಕ್ಕೆ ಒಂದು ಡೌಟು. ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಈ ನ್ಯಾಯಬೆಲೆಯಲ್ಲಿ ಸಿಗುವಂತಹ 4 ವಸ್ತುಗಳು ಸಿಗಲ್ವಾ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ತುಂಬಾ ಜನಕ್ಕೆ 12ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. 12ನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಜಮಾ ಆಗಿಲ್ಲ ಸ್ನೇಹಿತರೆ. ಸೆಪ್ಟೆಂಬರ್ 1ನೇ ವಾರದಲ್ಲಿ 12ನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಯಾವತ್ತಿನ ದಿನ ಹಣ ಕ್ರೆಡಿಟ್ ಆಗತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತಿದ್ದೀನಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೇನೆ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಇವತ್ತು ಕೊನೆಯದಾಗಿ ಶ್ರಾವಣ ಶನಿವಾರ ಅಂತಾನೆ ಹೇಳ್ಬೋದು. ತುಂಬಾ ಜನ ಇವತ್ತು ಹಬ್ಬವನ್ನ ಮಾಡ್ತಾ ಇರ್ತಾರೆ. ಸೊ ತುಂಬಾ ಜನ ಶ್ರಾವಣ ಮಾಸದಲ್ಲಿ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವರಿಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರುತ್ತೆ. ಹಾಗೆ ಶ್ರಾವಣ ಶನಿವಾರ ಮಾಡೋರು ಕೂಡ ಇದ್ರ ಬಗ್ಗೆ ತುಂಬಾ ಹಬ್ಬವನ್ನ ಮಾಡ್ತಾ ಇರ್ತೀರಾ, ಹಾಗೆ ತುಂಬಾ ಬ್ಯುಸಿಯಾಗಿ ಕೂಡ ಇರ್ತೀರಾ ಅಂತ ಗೊತ್ತು. ಸೊ ನಿನ್ನೆ ಕೂಡ ಹಾಗೇನೆ ಲಾಸ್ಟ್ ಶ್ರಾವಣ ಮಾಸದ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬವನ್ನ ಸಾಕಷ್ಟು ಜನ ನಿನ್ನೆ ಕೂಡ ಆಚರಿಸಿದ್ದಾರೆ. ಹಾಗೆ ವೈಭವ ಲಕ್ಷ್ಮಿ ಪೂಜೆಯನ್ನು ಕೂಡ ಸಾಕಷ್ಟು ಜನ ನಿನ್ನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ನೆಕ್ಸ್ಟ್ ನಾನು ನಿಮ್ಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಹೌದು, ಅನ್ನಭಾಗ್ಯ ಯೋಜನೆಯ ಜೊತೆಗೆ ನಿಮ್ಗೆ 4 ವಸ್ತುಗಳನ್ನ ಕೊಡುವಂಥದ್ದು 100% ಗ್ಯಾರಂಟಿ. ಹೌದು, ಇದನ್ನ ಸ್ವತಃ ಆಹಾರ ಇಲಾಖೆಯಿಂದ ಹೇಳಿರುವಂತಹ ಸಚಿವರಾಗಿರುವಂತಹ ಮುನಿಯಪ್ಪ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಯಾರು ಕೂಡ ಇದು ಫೇಕ್ ನ್ಯೂಸ್ ಅಂತ ಯಾರು ಕೂಡ ನಂಬಕ್ ಹೋಗ್ಬೇಡಿ ಸ್ನೇಹಿತರೆ. ಖಂಡಿತವಾಗ್ಲೂ ಅನ್ನಭಾಗ್ಯ ಯೋಜನೆಯಲ್ಲಿ ಈ 4 ವಸ್ತುಗಳನ್ನ ನಿಮ್ಗೆ ಕೊಡ್ತಾ ಇರುವಂತದ್ದು. ಅಂದ್ರೆ ಅಕ್ಕಿಯನ್ನು ಕೊಡ್ತಾರೆ, ಅದ್ರ ಜೊತೆಗೆ ಈ 4 ವಸ್ತುಗಳನ್ನು ಕೂಡ ಕೊಡ್ತಾರೆ. ಸೊ ಇಲ್ಲಿ 4 ವಸ್ತುಗಳನ್ನ ಹೇಗ್ ಕೊಡ್ತಾರೆ ಅಂತ ನೀವು ನೋಡೋದಾದ್ರೆ, ಹಣವನ್ನ ಕೊಡಲ್ಲ, ಹಣದ ಬದಲು ವಸ್ತುವನ್ನ ಕೊಡುವಂತದ್ದು. ಇಲ್ಲಿ ನೀವು ಅನ್ಕೊಂಡಿರ್ಬೋದು, ಅಂದ್ರೆ ಹಣನೂ ಬರುತ್ತೆ ವಸ್ತುನೂ ಬರುತ್ತೆ ಅನ್ಕೊಳಕ್ ಹೋಗ್ಬೇಡಿ. ಇದು ಹಣದ ಬದಲು ಈ ಕಿಟ್ ಅನ್ನ ನಿಮ್ಗೆ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೆ ಸಿಗೋದಿಲ್ಲ. ಸೊ ಸಿಗುವಂತದ್ದು ಈ ಕಿಟ್ ಸಿಗತ್ತೆ. ಈ ಕಿಟ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ, ಬೇಳೆ ಇರತ್ತೆ, ಉಪ್ಪಿರತ್ತೆ, ಹಾಗೇನೆ ಸಕ್ಕರೆ ಇರತ್ತೆ, ಜೊತೆಗೆ ಎಣ್ಣೆ ಇರತ್ತೆ. ಈ 4 ವಸ್ತುಗಳು ನಿಮ್ಗೆ ಸಿಗತ್ತೆ. ಸೊ ಊಟಕ್ಕೆ ಉಪಯೋಗಿಸುವ ಎಣ್ಣೆ ಸಿಗತ್ತೆ. ಈ 4 ವಸ್ತುಗಳು ನಿಮ್ಗೆ ಸಿಗುವಂತದ್ದು ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಜನ ಹೇಳ್ತಾ ಇದ್ದೀರಾ ಇದು ಖಂಡಿತ ಇಲ್ಲ ಅಂತ. ಖಂಡಿತ ಇಲ್ಲ, ನಿಮ್ಗೆಲ್ಲ ಕೂಡ ಗೊತ್ತಿರತ್ತೆ. ಸೊ 4 ವಸ್ತುಗಳನ್ನ ಸರ್ಕಾರ ಕೊಡ್ತಾ ಇರುವಂತದ್ದು. ಹಾಗಾದ್ರೆ ನಮ್ ಜಿಲ್ಲೆಗಳಿಗೆ ಬರಲ್ವಂತೆ ಹೌದಾ ಅಂತ ತುಂಬಾ ಜನ ಡೌಟ್ ಅಲ್ಲಿ ಕೇಳ್ತಾ ಇದ್ದೀರಾ. ಖಂಡಿತ ಇಲ್ಲ ಸ್ನೇಹಿತರೆ. ಇಲ್ಲಿ ಸರ್ಕಾರ ಈ ಜಿಲ್ಲೆ ಕೊಡ್ತೀವಿ, ಬೇರೆ ಜಿಲ್ಲೆ ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ಮಹಿಳೆಯರು ಈಗಾಗಲೇ BPL ರೇಷನ್ ಕಾರ್ಡ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಾರೋ ಅವರೆಲ್ಲ ಏನು ಅನ್ನಭಾಗ್ಯ ಯೋಜನೆ ಹಣವನ್ನ ಪಡಿತಾ ಇದ್ರು, ಅದರ ಬದಲು ಈ ಕಿಟ್ ಅನ್ನ ಕೊಡ್ತಾ ಇರುವಂತದ್ದು. ಇಲ್ಲಿ ಪರ್ಟಿಕ್ಯುಲರ್ ಜಿಲ್ಲೆಗೆ ಕೊಡ್ತೀವಿ ಅಂತ ಸರ್ಕಾರ ಎಲ್ಲೂ ಹೇಳಿಲ್ಲ. ನೀವು ನೋಡ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗೂ ಹಣವನ್ನ ಕೊಡ್ತಾ ಇತ್ತು ಅಲ್ವಾ, ಅದೇ ರೀತಿಯಾಗಿ ಕಿಟ್ ಅನ್ನ ಕೊಡ್ತಾ ಇರುವಂತದ್ದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆವೋ ಆ ಜಿಲ್ಲೆಗಳಿಗೆಲ್ಲರಿಗೂ ಕೂಡ ಸೊ ಈ ಅನ್ನಭಾಗ್ಯ ಯೋಜನೆಯ ಕಿಟ್ ಉಪಯೋಗ ಆಗತ್ತೆ, ಹಾಗೆ ಸಿಗತ್ತೆ. ಇಲ್ಲಿ ತುಂಬಾ ಜನ ಕೇಳ್ತಾ ಇದೀರಿ, ನಮ್ ರಾಯಚೂರು ಜಿಲ್ಲೆ ನಮ್ಗೆ ಸಿಗಲ್ವಂತೆ ಹೌದಾ, ಹಾಗೇನೆ ಕಲಬುರ್ಗಿ ಆಗಿರ್ಬೋದು. ಖಂಡಿತ ಇಲ್ಲ ಸ್ನೇಹಿತರೆ, ಯಾರು ಕೂಡ ಈ ಫೇಕ್ ನ್ಯೂಸ್ ಅನ್ನು ನಂಬಕ್ ಹೋಗ್ಬೇಡಿ. ಸೊ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಈ ಕಿಟ್ಟು ವರ್ಗಾವಣೆ ಆಗತ್ತೆ. ಸೊ ಇವತ್ತು ಇಲ್ಲಿ ನೀವು ಕೇಳ್ಬೋದು, ಅಂದ್ರೆ 4 ಜನ ಇರೋರಿಗೂ ಒಂದೇ ತರ ಕಿಟ್ಟ, 5 ಜನ ಇರೋರಿಗೂ ಒಂದೇ ತರ ಕಿಟ್ಟ, 1 ಜನ ಇರೋರಿಗೂ ಒಂದೇ ತರ ಕಿಟ್ಟ ಅಂತ ಕೇಳ್ತಾ ಇದ್ರೆ, ಖಂಡಿತ ಇಲ್ಲ. ಇಲ್ಲಿ ನಿಮ್ಗೆ ಡಿವೈಡ್ ಆಗತ್ತೆ. ಅಂದ್ರೆ ಈ 4 ವಸ್ತುಗಳು ಸಿಗತ್ತೆ, ಬಟ್ ಕ್ವಾಂಟಿಟಿಯಲ್ಲಿ ಸೊ ನಿಮ್ಗೆ ಡಿವೈಡ್ ಆಗತ್ತೆ. ಕ್ವಾಲಿಟಿ ಒಂದೇ ಇರುತ್ತೆ, ಕ್ವಾಂಟಿಟಿ ಮಾತ್ರ ಚೇಂಜ್ ಆಗತ್ತೆ. ಇಲ್ಲಿ 4 ಜನ ಇರೋರಿಗೆ 1 kg ಸಕ್ಕರೆ, ಹಾಗೆ 1 kg ಉಪ್ಪು, ಜೊತೆಗೆ 1 ಲೀಟರ್ ಎಣ್ಣೆ, ಅದರ ಜೊತೆಗೆ 2 kg ಬೇಳೆಯನ್ನ ಕೊಡ್ತಾ ಇದ್ದಾರೆ.
ಸೊ ಇಲ್ಲಿ 4 ಜನ ಇರೋರಿಗೆ ಇಷ್ಟು ಸಿಗತ್ತೆ. ಹಾಗೆ ಒಬ್ರಿಗೆ 5 kg ಅಕ್ಕಿ ತರ 4 ಜನಕ್ಕೆ 20 kg ಅಕ್ಕಿ ಸಿಗತ್ತೆ. ಸೊ ಇಷ್ಟು ಐಟಮ್ ಸಿಗ್ತಾ ಹೋಗುತ್ತೆ. ಇಲ್ಲಿ 5 ಜನ ಇರೋರಿಗೆ ಬೇರೆ ರೀತಿ ಸಿಗತ್ತೆ. ಅಕ್ಕಿ ಮಾತ್ರ ಒಬ್ರಿಗೆ 5 kg ತರ ಸಿಗ್ತಾ ಹೋಗುತ್ತೆ. 4 ಜನ ಇದ್ರೆ 20 kg, ಹಾಗೇನೆ 6 ಜನ ಇದ್ರೆ 30 kg ತರ ಸಿಗತ್ತೆ. ಆದ್ರೆ ಬೇಳೆ, ಉಪ್ಪು, ಸಕ್ಕರೆ ಹಾಗೇನೆ ಎಣ್ಣೆ ಈ ಇದ್ರಲ್ಲಿ ನಿಮ್ಗೆ ಚೇಂಜಸ್ ಇರುತ್ತೆ. ಇಷ್ಟು ಮಾತ್ರ ಚೇಂಜಸ್ ಆಗತ್ತೆ, ಬೇರೆ ರೀತಿ ಅಲ್ಲ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ, ಕ್ವಾಂಟಿಟಿಯಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಯಾರು ಕೂಡ ನಮ್ಮ ಜಿಲ್ಲೆಗೆ ಸಿಗ್ತಾ ಇಲ್ಲ ಅಂತೆ ಹೌದಾ ಅನ್ನೋದನ್ನ ನಂಬಕ್ ಹೋಗ್ಬೇಡಿ. ಎಲ್ಲೂ ಕೂಡ ಸರ್ಕಾರ ಹೇಳಿಲ್ಲ. ಖಂಡಿತ ನಿಮ್ಗೆ ಬರುತ್ತೆ. ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವೇನು ರೇಷನ್ ತಗೊಳಕ್ ಹೋಗ್ತಿರಲ್ವಾ, ಹಾಗೆ ಕಿಟ್ ಅನ್ನ ಕೊಡುವಂತದ್ದು. ಹಾಗೆ ತುಂಬಾ ಜನ ಕೇಳ್ತಾ ಇದ್ದೀರಾ, ಸೊ ನಮ್ ಜಿಲ್ಲೆಗೆ ಸಿಗತ್ತೆ ಅಂತ ಹೌದಾ ಅಂತ ಕೇಳ್ತಿದ್ದೀರಲ್ಲ ಮೇಡಮ್, ನಾವೇನು ಅರ್ಜಿ ಹಾಕ್ಬೇಕಾ ಅಂತ. ಖಂಡಿತ ಅರ್ಜಿಯನ್ನು ಹಾಕೋದ್ ಬೇಡ. ಇಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣದ ಬದಲು ಇದನ್ನ ಕೊಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿರುವಂತದ್ದು. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, 11ನೇ ಕಂತಿನ ಹಣ ಕ್ರೆಡಿಟೇ ಆಗಿಲ್ಲ ಅಂತ. ಖಂಡಿತ ಇಲ್ಲ. ತುಂಬಾ ಜನಕ್ಕೆ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿದೆ. ಇಲ್ಲಿ ಕ್ರೆಡಿಟ್ ಆದವರು ದಯವಿಟ್ಟು ಕ್ರೆಡಿಟ್ ಆಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ಇಲ್ಲ ಕ್ರೆಡಿಟ್ ಆಗಿಲ್ಲ, ಇದು ಫೇಕ್ ಸುದ್ದಿ, ನಮ್ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾರಿಗೂ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ ವಿಡಿಯೋ ನೋಡ್ತಾ ಇದ್ದರು ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಮಾಡಿ. ಸುಮ್ನೆ ಕಮೆಂಟ್ ಮಾಡೋರಿಗೆ ಒಂದು ಸರಿಯಾದ ಉತ್ತರ ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 11ನೇ ಕಂತಿನ ಹಣ ತುಂಬಾ ಜನ ಕ್ರೆಡಿಟ್ ಆಗಿದೆ, 12ನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ. ಸೊ ಇದೇ ವಾರದಲ್ಲಿ ಅಂದ್ರೆ ಈಗ ನಾಳೆಯಿಂದ 1ನೇ ತಾರೀಕು, ಸೊ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ಅದೇ ತಿಂಗಳಲ್ಲಿ 13ನೇ ಕಂತಿನ ಹಣವನ್ನ 15ನೇ ತಾರೀಕು ನಂತರ ರಿಲೀಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದು ನೆನಪಿರ್ಲಿ. ಹಾಗೆ 12ನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆ ರಿಲೀಸ್ ಆಗಿಲ್ಲ. ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗೆ ನೀವು ತುಂಬಾ ಜನ ಕೇಳ್ತಾ ಇದ್ದೀರಾ, ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರತ್ತಲ್ಲ, ಅದಕ್ಕೂ ಮುಂದೊಂದು ದಿನ ಏನಾದ್ರು ಕಿಟ್ ರೀತಿ ಮಾಡಿ ಹಣವನ್ನ ಬಿಡುಗಡೆ ಬಿಡಲ್ವೇನೋ ಅನ್ನೋ ಒಂದು ಡೌಟು. ಖಂಡಿತ ಇಲ್ಲ, ಅದ್ರ ಬಗ್ಗೆ ಸರ್ಕಾರ ಎಲ್ಲೂ ಕೂಡ ಹೇಳಿಲ್ಲ. ಅನ್ನಭಾಗ್ಯ ಯೋಜನೆ ಏನಂದ್ರೆ ಕೊಡ್ಬೇಕಾದ್ರೆ ಮುಂಚಿತವಾಗಿ ಹೇಳಿದ್ರು, ನಾವು ಅಕ್ಕಿಯನ್ನ ಕೊಡ್ತೀವಿ ಅಂತ. ಅಕ್ಕಿ ಸಿಗದೆ ಇರೋ ಕಾರಣಕ್ಕೋಸ್ಕರ ಆ ಹಣವನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನಗೊಂಡು, ತದನಂತರ ನಮ್ಮಲ್ಲೇ ಆಹಾರ ಧಾನ್ಯಗಳು ಈಗ ಹೆಚ್ಚಿತವಾಗಿ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಈ ಡಿಸೈಡ್ ಅನ್ನ ಮಾಡಿದೆ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ. ಇದೊಂದು ಬಹಳ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎಲ್ಲಾ ಜಿಲ್ಲೆಗಳಿಗೂ ಸಿಗತ್ತೆ, ಯಾವುದೇ ರೀತಿ ಅರ್ಜಿಯನ್ನ ಹಾಕೋದ್ ಬೇಡ. BPL ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಈ ಬೆನಿಫಿಟ್ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ ನಲ್ಲಿರುವ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.